ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ 2023-24ನೇ ಸಾಲಿನ ಕಲಿಕಾ ಫಲ 1 ಸಂಖ್ಯೆಗಳನ್ನು ತಿಳಿಯುವುದು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಶೀರ್ಷಿಕೆ 1 ಸಂಖ್ಯೆಗಳನ್ನು ತಿಳಿಯುವುದು. ಕಲಿಕಾ ಫಲ 1 ದೊಡ್ಡ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳನ್ನು ಅನ್ವಯಿಸಿ ಸಮಸ್ಯೆಗಳನ್ನು ಬಿಡಿಸುವರು. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ನೋಡಿ, ಕಲಿಕಾ ಫಲದ ವಿವರಣೆ. ವಿವಿಧ ಸಂಖ್ಯೆಗಳನ್ನು ನೀಡಿದಾಗ ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಕಲಿತಿರುವೆ. ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ನೀಡಿದಾಗ ಅವುಗಳನ್ನು ಹೋಲಿಸಿಕೊಂಡು ಯಾವುದು ಚಿಕ್ಕದು ಮತ್ತು ಯಾವುದು ದೊಡ್ಡದು ಎಂದು ಗುರುತಿಸುವೆ. ಸ್ಥಾನ ಬೆಲೆಯ ಆಧಾರದಲ್ಲಿ ವಿಸ್ತರಿಸುವೆ ಮತ್ತು ಅಂದಾಜಿಸುವೆ. ಮುಂದುವರೆದು ಭಾರತೀಯ ಪದ್ಧತಿ, ರೋಮನ್ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಎಂದು ತಿಳಿಯುವೆ ಮತ್ತು ದೊಡ್ಡ ಸಂಖ್ಯೆಗಳ ಮೇಲೆ ಮೂಲ ಕ್ರಿಯೆಗಳಾದ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳನ್ನೊಳಗೊಂಡ ಸಮಸ್ಯೆಗಳನ್ನು ಬಿಡಿಸುವುದನ್ನು ಕಲಿಯುವೆ. ಈ ಕಲಿಕಾ ಫಲದಲ್ಲಿ ಇವೆಲ್ಲವನ್ನು ನೀನು ಕಲಿಯುವೆ. ನೋಡಿ, ಚಟುವಟಿಕೆ 1.1 ಸಂಖ್ಯೆಗಳನ್ನು ಹೋಲಿಸುವರು. ಫಸ್ಟ್ನೇದು ಕಾರು 8,95,480, ಸೈಕಲ್ 6,235, ಬಸ್ 25,49,675, ಬೈಕ್ 99,678. ನೋಡಿ, ಮೇಲಿನ ಚಿತ್ರವನ್ನು ವೀಕ್ಷಿಸಿ ಮುಂದಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿರಿ. 1ನೇದು ಮೇಲೆ ತಿಳಿಸಿದ ವಾಹನಗಳ ಬೆಲೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮ ಅಂದರೆ ಕಡಿಮೆ ಇರೋದನ್ನು ಹೆಚ್ಚು ಮಾಡ್ತಾ ಹೋಗುವುದು. ನೋಡಿ, ಮೊದಲಿಲ್ಲಿ ಕಡಿಮೆ ಇರೋದನ್ನು ಬರಿಬೇಕು. ಇದರಲ್ಲಿ ಕಡಿಮೆ ಇರೋ ಬೆಲೆ ಯಾವುದು? ಸೈಕಲ್ದು 6,235. ಇನ್ನು 6,235ಕ್ಕಿಂತ ಹೆಚ್ಚಿರೋದು ಯಾವುದು? ಬೈಕ್ ಬೆಲೆ 99,678. 99,678. ಇನ್ನು ಅದಕ್ಕಿಂತ ಹೆಚ್ಚಾಗಿರೋದು ಯಾವುದು? 8,95,480 ಕಾರ್ ಬೆಲೆ. ಇನ್ನು ಅದಕ್ಕಿಂತ ಹೆಚ್ಚಾಗಿರೋದು 25,49,675 ಬಸ್ನ ಬೆಲೆ. ಈ ರೀತಿ ಏರಿಕೆ ಕ್ರಮದಲ್ಲಿ ಬರಿಬೇಕು, ಕಡಿಮೆಯಿಂದ ಹೆಚ್ಚು ಮಾಡ್ತಾ ಹೋಗುವುದು. ಇನ್ನು ನೋಡಿ, 2ನೇದು ಮೇಲಿನ 4 ವಾಹನಗಳ ಬೆಲೆಯನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮ ಅಂದರೆ ಹೆಚ್ಚಿರೋದನ್ನು ಕಡಿಮೆ ಮಾಡ್ತಾ ಬರೋದು. ಜಾಸ್ತಿಯಿಂದ ಕಡಿಮೆ ಇರೋದನ್ನು ಬರಿಬೇಕು. ನೋಡಿ, ಇಲ್ಲಿ ಹೆಚ್ಚಾಗಿರೋದು ಯಾವುದು? 25,49,675. ನೆಕ್ಸ್ಟ್ 8,95,480. ನೆಕ್ಸ್ಟ್ 99,678. ಲಾಸ್ಟ್ 6,235. ಇದು ಇಳಿಕೆ ಕ್ರಮ, ಇದು ಏರಿಕೆ ಕ್ರಮ. ನೆಕ್ಸ್ಟ್ ನೋಡಿ, ಯಾವ ವಾಹನದ ಬೆಲೆ ಅತಿ ಹೆಚ್ಚು? ನೋಡಿ, ಇದರಲ್ಲಿ ಯಾವ ಬೆಲೆ ಹೆಚ್ಚಿದೆ? ಬಸ್ನ ಬೆಲೆ. 4ನೇದು ಯಾವ ವಾಹನದ ಬೆಲೆ ಅತಿ ಕಡಿಮೆ? ಸೈಕಲ್ ಬೆಲೆ ಜಸ್ಟ್ ಎಷ್ಟಿದೆ? 6,235 ಸೈಕಲ್ ಬೆಲೆ ಅತಿ ಕಡಿಮೆ ಇರುವ ಬೆಲೆ. ಅತಿ ಕಡಿಮೆ ಬೆಲೆಯನ್ನು ಹೊಂದಿರುವ ವಾಹನದ ಬೆಲೆಯನ್ನು ಪದಗಳಲ್ಲಿ ಬರೆಯಿರಿ. ಅತಿ ಕಡಿಮೆ ಹೊಂದಿರುವ ವಾಹನ ಸಂಖ್ಯೆ ಯಾವುದು? 6,235. 6,235 ಇದು ಪದಗಳಲ್ಲಿ ಬರೆಯುವುದು. ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು ಬೆಲೆಯನ್ನು ಹೊಂದಿರುವ ವಾಹನದ ಬೆಲೆಯನ್ನು ಪದಗಳಲ್ಲಿ ಬರೆಯಿರಿ. 25,49,675 ಬಸ್ನ ಬೆಲೆ. ಇನ್ನು ಕಾರಿನ ಬೆಲೆಯನ್ನು ಸ್ಥಾನ ಬೆಲೆಗೆ ಅನುಸಾರ ವಿಸ್ತರಿಸಿ ಬರೆಯಿರಿ. ಕಾರಿನ ಬೆಲೆ ಎಷ್ಟಿದೆ? 8,95,480
480. ಇಲ್ಲಿ 8 ಲಕ್ಷ, ಲಕ್ಷ ಸ್ಥಾನದಲ್ಲೇ ಇರುವುದು ಯಾವುದು? 8. 8,90,000, 5,000, 95,400. ಇಲ್ಲಿ 10ರ ಸ್ಥಾನದಲ್ಲಿರೋದು ಯಾವುದು? 80. ಬಿಡಿ ಸ್ಥಾನದಲ್ಲಿರೋದು 0. 8,95,480. ಈ ರೀತಿ ಬರಿಬೇಕು. ಇನ್ನು ಸೈಕಲ್ ಬೆಲೆಯನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸಿ ಬರೆಯಿರಿ. ನೋಡಿ, ಬಿಡಿ ಸ್ಥಾನದಲ್ಲಿರೋದು ಯಾವುದು? 5. 3. 10ರ ಸ್ಥಾನದಲ್ಲಿ, 100ರ ಸ್ಥಾನದಲ್ಲಿ ಇರೋದು ಯಾವುದು? 200. 1000 ಸ್ಥಾನದಲ್ಲಿ 6. 6,000. 6,235. ನೆಕ್ಸ್ಟ್ ನೋಡಿ, ಪ್ರತಿ ವಾಹನದ ಬೆಲೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ. ನೋಡಿ, ವಾಹನದ ಹೆಸರು, ವಾಹನದ ಬೆಲೆ. ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿರೋದು ಯಾವುದು? 0. ಕಾರಿನ ಬೆಲೆ 8,95,480. ಇಲ್ಲಿ ಬಿಡಿ ಸ್ಥಾನದಲ್ಲಿರೋದು ಯಾವುದು? 0. ಇನ್ನು 10ರ ಸ್ಥಾನದಲ್ಲಿರೋದು 8. ಇನ್ನು 100ರ ಸ್ಥಾನದಲ್ಲಿರೋದು ಯಾವುದು? 4. 1000 ಸ್ಥಾನದಲ್ಲಿರೋದು ಯಾವುದು? 5. 10,000ದ ಸ್ಥಾನದಲ್ಲಿರೋದು ಯಾವುದು? 9. ಲಕ್ಷದ ಸ್ಥಾನದಲ್ಲಿರೋದು ಯಾವುದು? 8. ಅದೇ ರೀತಿ ಸೈಕಲ್ ಬೆಲೆ, ವಾಹನದ ಬೆಲೆ ಬಿಡಿ ಸ್ಥಾನದಲ್ಲಿರೋದು 5. ಇನ್ನು 10ರ ಸ್ಥಾನದಲ್ಲಿರೋದು ಯಾವುದು? 3. 100ರ ಸ್ಥಾನದಲ್ಲಿರೋದು 2. 1000 ಸ್ಥಾನದಲ್ಲಿರೋದು 6. ಇನ್ನು ಅದೇ ರೀತಿ ಬಸ್ ಬೆಲೆ 25,49,675. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿರೋದು ಯಾವುದು? 5. 10ರ ಸ್ಥಾನದಲ್ಲಿರೋದು 7. ಅದೇ ರೀತಿ 100ರ ಸ್ಥಾನದಲ್ಲಿರೋದು ಯಾವುದು? 6. 1000 ಸ್ಥಾನದಲ್ಲಿ 9. ಇನ್ನು 10,000 ಸ್ಥಾನದಲ್ಲಿ ಯಾವುದಿದೆ? 4. ಲಕ್ಷದ ಸ್ಥಾನದಲ್ಲಿ ಯಾವುದಿದೆ? 5. 10 ಲಕ್ಷದ ಸ್ಥಾನದಲ್ಲಿರೋದು 2. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಇನ್ನು ಮೋಟಾರ್ ಸೈಕಲ್ 99,678. ಬಿಡಿ ಸ್ಥಾನದಲ್ಲಿ 8. 10ರ ಸ್ಥಾನದಲ್ಲಿ 7. 100ರ ಸ್ಥಾನದಲ್ಲಿ 6. 1000 ಸ್ಥಾನದಲ್ಲಿ 9. 10,000ದ ಸ್ಥಾನದಲ್ಲಿ 9. ಈ ರೀತಿ ಸ್ಥಾನ ಬೆಲೆ ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 1.2 ಸಂಖ್ಯೆಗಳನ್ನು ವಿಸ್ತರಿಸುವರು. ಕೋಷ್ಟಕದಲ್ಲಿರುವ ಸಂಖ್ಯೆಗಳಿಗೆ ಭಾರತೀಯ ಪದ್ಧತಿಯಲ್ಲಿ ಪದಗಳ ರೂಪ ಮತ್ತು ವಿಸ್ತೃತ ರೂಪ ಬರೆದು ಕೋಷ್ಟಕವನ್ನು ತುಂಬಿರಿ. 5,895 ಪದಗಳ ರೂಪದಲ್ಲಿ 5,895. ಇನ್ನು ವಿಸ್ತೃತ ರೂಪ 5,000, 800, 9, 10ರ ಸ್ಥಾನದಲ್ಲಿ 9, 5. ಈ ರೀತಿ ವಿಸ್ತೃತ ರೂಪವನ್ನು ಬರಿಬೇಕು. ನೆಕ್ಸ್ಟ್ ನೋಡಿ, ಎರಡನೇದು 69,476 ಪದಗಳ ರೂಪ 69,476. ಇನ್ನು ವಿಸ್ತೃತ ರೂಪ 60,000, 9,000 ಪ್ಲಸ್ 400 ಪ್ಲಸ್ 70 ಪ್ಲಸ್ 6. 15,29,975 ಪದಗಳ ರೂಪ 15,29,975. ಇಲ್ಲಿ ಲಕ್ಷದ ಸ್ಥಾನದಲ್ಲಿ 1 ಲಕ್ಷ ಪ್ಲಸ್ 5 ಲಕ್ಷ ಪ್ಲಸ್ 20,000 ಪ್ಲಸ್ 9,000 ಪ್ಲಸ್ 900 ಪ್ಲಸ್ 70 ಪ್ಲಸ್ 5. ಈ ರೀತಿ ವಿಸ್ತೃತ ರೂಪವನ್ನು ಬರ್ಕೋಬೇಕು. ನೆಕ್ಸ್ಟ್ ನೋಡಿ,
ಅಂತಾರಾಷ್ಟ್ರೀಯ ಸ್ಥಾನ ಬೆಲೆ ಕೋಷ್ಟಕ 100 ಬಿಲಿಯನ್ ಅಂದರೆ 11 ಸೊನ್ನೆಗಳಿರುತ್ತೆ. 10 ಬಿಲಿಯನ್ 10 ಸೊನ್ನೆಗಳು, 9 ಬಿಲಿಯನ್ಗೆ 9 ಸೊನ್ನೆಗಳು, 100 ಮಿಲಿಯನ್ಗೆ 8 ಸೊನ್ನೆಗಳು, 10 ಮಿಲಿಯನ್ 10 ಮಿಲಿಯನ್ಗೆ ಎಷ್ಟು ಸೊನ್ನೆಗಳಿರುತ್ತೆ? 10 ಮಿಲಿಯನ್ಗೆ 7 ಸೊನ್ನೆಗಳು. ನೋಡಿ 1 2 3 4 5 6 7. ಇನ್ನು ಮಿಲಿಯನ್ಗೆ ಎಷ್ಟು ಸೊನ್ನೆಗಳಿರ್ತವೆ? 6. 10 ಮಿಲಿಯನ್. 100,000 ಎಷ್ಟು ಸೊನ್ನೆಗಳಿರುತ್ತೆ? 5 ಸೊನ್ನೆಗಳು. 10,000 4 ಸೊನ್ನೆಗಳು, 1000ಕ್ಕೆ 3 ಸೊನ್ನೆಗಳು, 100ಕ್ಕೆ 2 ಸೊನ್ನೆಗಳು, 10ಕ್ಕೆ 1, 10ಕ್ಕೆ 0. ಬಿಡಿಗೆ ಎಷ್ಟಿರುತ್ತೆ? ಒಂದೇ ಸೊನ್ನೆ, ಏನು ಸೊನ್ನೆಗಳಿರಲ್ಲ. ನೆಕ್ಸ್ಟ್ ನೋಡಿ, ಮುಂದಿನ ಸಂಖ್ಯೆಗಳನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡು ಅಂತಾರಾಷ್ಟ್ರೀಯ ಪದ್ಧತಿಯ ಕೋಷ್ಟಕ ರಚಿಸಿ ಪದಗಳಲ್ಲಿ ಬರೆಯಿರಿ. ನೋಡಿ, ಬಿಲಿಯನ್ 100. ನೋಡಿ ಮಾದರಿ ಕೊಟ್ಟಿದ್ದಾರೆ. 94 ಮಿಲಿಯನ್ 456 729. ಈ ರೀತಿ ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ ಯಾವುದಿದೆ? 9. 10ರ ಸ್ಥಾನದಲ್ಲಿ 2, 20. ಇನ್ನು 100ರ ಸ್ಥಾನದಲ್ಲಿ ಇದೆ ಯಾವುದು? 7, 700. 1000 ಸ್ಥಾನದಲ್ಲಿ 6 ಇದೆ. ಇನ್ನು 10,000 ಸ್ಥಾನದಲ್ಲಿ 5, 50. ಅದೇ ರೀತಿ ತೆಳಗಿನ ಕೋಷ್ಟಕಗಳನ್ನು ನಾವು ಮಾಡ್ಕೋಬೇಕು. ನೋಡಿ, ಪದಗಳ ರೂಪದಲ್ಲಿ 280 ಮಿಲಿಯನ್ 967,435. ಅದನ್ನು ಇಲ್ಲಿ ನೋಡಿ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದಿದೆ? 5. 10ರ ಸ್ಥಾನದಲ್ಲಿ 30, 100ರ ಸ್ಥಾನದಲ್ಲಿ 400, 10,000 ಸ್ಥಾನದಲ್ಲಿ ಯಾವುದಿದೆ? 7, 100ರ ಸ್ಥಾನದಲ್ಲಿ 100,000 ಸ್ಥಾನದಲ್ಲಿ ಯಾವುದಿದೆ? 60, 1000 ಸ್ಥಾನದಲ್ಲಿ 900, ಮಿಲಿಯನ್ನಲ್ಲಿ 0, 10 ಮಿಲಿಯನ್ನಲ್ಲಿ 80, 100 ಮಿಲಿಯನ್ನಲ್ಲಿ 200. ಇದೇ ರೀತಿ ನೆಕ್ಸ್ಟ್ 8,46,975. ಇಲ್ಲಿ ನೋಡಿ, ಬಿಡಿ ಸ್ಥಾನದಲ್ಲಿ 5, 10ರ ಸ್ಥಾನದಲ್ಲಿ 70, 100ರ ಸ್ಥಾನದಲ್ಲಿ 900, 1000 ಸ್ಥಾನದಲ್ಲಿ 10,000 ಸ್ಥಾನದಲ್ಲಿ ಯಾವುದಿದೆ? 6. ಇನ್ನು 10,000 ಸ್ಥಾನದಲ್ಲಿ 40, 100,000 ಸ್ಥಾನದಲ್ಲಿ 800. ನೆಕ್ಸ್ಟ್ ನೋಡಿ, 5 ಬಿಲಿಯನ್ 614,514,567. ಈ ರೀತಿ ಅಕ್ಷರ ರೂಪದಲ್ಲಿ ಬಿಡಿ ಅವುಗಳ ಸ್ಥಾನ ರೂಪದಲ್ಲಿ ಬರ್ಕೋಬೇಕು. ಪದಗಳ ರೂಪದಲ್ಲಿ ಇಲ್ಲಿ ಬರೆದಿದ್ದೀನಿ ನೋಡಿ, ಈ ರೀತಿ ಬರಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 1.3 ಸಂಖ್ಯೆಗಳ ಬೆಲೆಯನ್ನು ಅಂದಾಜಿಸುವರು. ಪ್ರಥಮ್, ತನ್ಮಯಿ, ಸ್ಟೀಫನ್ ಮತ್ತು ರೇಷ್ಮಾ ಬಾನು 4 ಜನ ಸ್ನೇಹಿತರು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ನಡುವೆ ನಡೆಯುವ ಕ್ರಿಕೆಟ್ ಮ್ಯಾಚ್ ನೋಡಲು ಹೋದರು. ಅಲ್ಲಿ ಸೇರಿರುವ ಜನರನ್ನು ನೋಡಿ ಬೆರಗಾಗಿ ಕುತೂಹಲಕ್ಕಾಗಿ ಸೇರಿರುವ ಪ್ರೇಕ್ಷಕರ ಅಂದಾಜು ಗಣನೆ ಮಾಡುತ್ತಾರೆ. ಅದರ ಪ್ರಕಾರ ಪ್ರಥಮ್ನ ಅಂದಾಜು ಗಣನೆ 32,390, ತನ್ಮಯ್ದು 38,465 ಎಂದು, ಸ್ಟೀಫನ್ 26,742 ಎಂದು ಮತ್ತು ರೇಷ್ಮಾ ಬಾನು 31,450 ಎಂದು
ಅಂದಾಜಿಸುತ್ತಾರೆ. ಆದರೆ ಕೊನೆಯದಾಗಿ ಟಿಕೆಟುಗಳ ಮಾರಾಟದ ಆಧಾರದ ಮೇಲೆ ಜನರ ಸಂಖ್ಯೆ 9496 ಎಂದು ತಿಳಿಯುತ್ತದೆ. ಆದ್ದರಿಂದ ಮೇಲೆ ತಿಳಿಸಿದ 4 ವಿದ್ಯಾರ್ಥಿಗಳ ಅಂದಾಜು ಬೆಲೆಗಳನ್ನು 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ ಮತ್ತು 10,000 ಸ್ಥಾನಕ್ಕೆ ಅಂದಾಜಿಸಿ ಕೋಷ್ಟಕ ರಚಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೋಡಿ, ಕ್ರಮ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, ಅಂದಾಜು ಬೆಲೆ. ಪ್ರಥಮ್ನ ಅಂದಾಜು ಬೆಲೆ 32,390. ಸ್ಟಿಫನ್ನ ಅಂದಾಜು ಬೆಲೆ 26,742. ತನ್ಮಯ್ದು 38,465. ನಾಲ್ಕನೇದು ರೇಷ್ಮಾ ಬಾನುದು 31,450. ನೋಡಿ, 10ಕ್ಕೆ, 100ಕ್ಕೆ, 1000ಕ್ಕೆ, 10,000ಕ್ಕೆ ಅಂದಾಜು ಬೆಲೆ ಮಾಡಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 10,000 ಸ್ಥಾನಕ್ಕೆ ಯಾವುದು ಬರುತ್ತೆ? ಬಿಡಿ 10, 100, 1000, 10,000 3. ಇದು ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಿದ್ರೆ ನಾವು ಒಂದು ಸಂಖ್ಯೆಯನ್ನು ಕೂಡಿಸ್ಕೋಬೇಕು. ಇಲ್ಲ 5ಕ್ಕಿಂತ ಕಡಿಮೆ ಇರೋದರಿಂದ 3ಅನ್ನು ಹಾಗೆ ಇಟ್ಕೊಂಡು 30,000. ಇಲ್ಲ ಎಷ್ಟು ನೋಡಿ, ಇದು ಕೂಡ ಇದರ ಮುಂದಿನ ಸಂಖ್ಯೆ 3ಕ್ಕಿಂತ ಹೆಚ್ಚಿರಬೇಕು. ಇಲ್ಲಿ 3ಕ್ಕಿಂತ ಹೆಚ್ಚಿಲ್ಲ, ಹಾಗಾಗಿ ಇದನ್ನೇನು ಮಾಡಬೇಕು? ಹಾಗೆ 32,000, 1000ಕ್ಕೆ 32,000, 100ಕ್ಕೆ ನೋಡಿ ಮುಂದಿನ 100ರ ಸ್ಥಾನಕ್ಕೆ 3 ಇರೋದ್ರಿಂದ 3 ಮುಂದಷ್ಟೇ 500ಕ್ಕಿಂತ ಹೆಚ್ಚಿರಬೇಕು, ಅಥವಾ 500ಕ್ಕಿಂತ ಕಡಿಮೆ ಇದ್ದರೆ ಇಲ್ಲಿ 5ಕ್ಕಿಂತ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸಂಖ್ಯೆಯನ್ನು 3ಕ್ಕೆ 1ಅನ್ನು ಕೂಡಿಸ್ಕೋಬೇಕು. ಅವಾಗ ಎಷ್ಟಾಯಿತು? 4, 32,400. ನೆಕ್ಸ್ಟ್ ನೋಡಿ, 10ಕ್ಕೆ 32,390. ಅದೇ ರೀತಿ ಸ್ಟಿಪ್ಪಂದು ಅದೇ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಬಿಡಿ 10, 100, 1000, 10,000 ಇದು 3. ಇಲ್ಲಿ ನೋಡಿ, ಇದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಾಗಿರೋದ್ರಿಂದ ನಾವು ಇದಕ್ಕೆ 1ಅನ್ನು 2ಕ್ಕೆ 1ಅನ್ನು ಕೂಡಿಸ್ಕೋಬೇಕು. ಆವಾಗ ಎಷ್ಟಾಯಿತು? 3,000, 30,000. ನೆಕ್ಸ್ಟ್ ನೋಡಿ, ಇದು ಕೂಡ 6ರ ಮುಂದಿನ 1000ದ ಮುಂದಿನ ಸ್ಥಾನದ ಬೆಲೆ ಎಷ್ಟಿದೆ? 100ರ. ಇದು 5ಕ್ಕಿಂತ 7, 5ಕ್ಕಿಂತ ಹೆಚ್ಚಾಗಿರೋದರಿಂದ ಇದಕ್ಕೂ ಕೂಡ ಒಂದು ಸಂಖ್ಯೆಯನ್ನು ಕೂಡಿಸ್ಕೋಬೇಕು. ಆವಾಗ ಎಷ್ಟಾಯಿತು? 27,000. ಇನ್ನು 100ಕ್ಕೆ ಎಷ್ಟಾಗುತ್ತೆ? ಇದು 5ಕ್ಕಿಂತ ಕಡಿಮೆ ಇರೋದರಿಂದ ಹಾಗಾಗಿ ಅದನ್ನೇ ಇಟ್ಕೋಬೇಕು. 26,700. ಇನ್ನು 10ಕ್ಕೆ 26,740. ಇನ್ನು ನೋಡಿ, ತನ್ಮಯ್ದು 38,465. ಇಲ್ಲಿ ನೋಡಿ, ಇದರ ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಾಗಿದೆ, ಹಾಗಾಗಿ ನಾವು ಇದಕ್ಕೆ 3ಕ್ಕೆ 1ಅನ್ನು ಕೂಡಿಸ್ಕೋಬೇಕು. ಅವಾಗ ಎಷ್ಟಾಯಿತು? 4 ಆಯಿತು, 40,000. ಇನ್ನು ನೋಡಿ, ಇದು ಮುಂದಿನ ಸಂಖ್ಯೆ 5ಕ್ಕಿಂತ ಹೆಚ್ಚಾಗಿರೋದು 38,000 ಹಾಗೆ ಇಟ್ಕೋಬೇಕು. 38,000ಕ್ಕೆ. ಇನ್ನು ಇದರ ಮುಂದಿನ ಬೆಲೆ 5ಕ್ಕಿಂತ ಹೆಚ್ಚಾಗಿರೋದರಿಂದ 38,500. 10ಕ್ಕೆ 38,470. ಅದೇ ರೀತಿ ರೇಷ್ಮಾ ಬಾನುದು 31,450 ಅಂದಾಜು ಬೆಲೆ. 10,000ಕ್ಕೆ 30,000, 100,000ಕ್ಕೆ 31,000, 100ಕ್ಕೆ 31,500, 10ಕ್ಕೆ 31,450. ಪ್ರಶ್ನೆಗಳಿಗೆ ಉತ್ತರಗಳು ಮಾಡೋಣ. ಫಸ್ಟ್ ಒನ್, ಯಾರ ಅಂದಾಜು ಬೆಲೆಯು ನಿಖರ ಬೆಲೆಗೆ ಅತ್ಯಂತ ಸಮೀಪದಲ್ಲಿದೆ? ಯಾರ ಬೆಲೆ ನಿಖರ ಬೆಲೆಗೆ ಅತ್ಯಂತ ಸಮೀಪದಲ್ಲಿದೆ ಅಂದರೆ ಸ್ಟಿಫನ್. ಯಾರ ಅಂದಾಜು ಬೆಲೆಯು ನಿಖರ ಬೆಲೆಗಿಂತ ಅತ್ಯಂತ ಹೆಚ್ಚು ಇದೆ? ತನ್ಮಯ್. ಸ್ಟಿಫನ್ ಮತ್ತು ತನ್ಮಯ್ ಅಂದಾಜು ಬೆಲೆಗಳ ವ್ಯತ್ಯಾಸವೇನು? ಅವರ ಅಂದಾಜು ಬೆಲೆಗಳ ವ್ಯತ್ಯಾಸ 11,723. ಪ್ರಥಮ್ ಮತ್ತು ರೇಷ್ಮಾ ಬಾನು ಇವರ ಅಂದಾಜು ಬೆಲೆಗಳ ವ್ಯತ್ಯಾಸವೇನು? 940. ಮೇಲಿನ ವಿದ್ಯಾರ್ಥಿಗಳಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಅಂದಾಜಿಸಿದ್ದಾರೆ? ಸ್ಟಿಫನ್. ನೆಕ್ಸ್ಟ್ ನೋಡಿ, ಚಟುವಟಿಕೆ 1.4 ಅಂದಾಜು ಗಣನೆ. ಈ ಪರಿಮಾಣಗಳನ್ನು ಅಂದಾಜು ಗಣನೆ ಮಾಡಿ.
ನಿಮ್ಮ ಶಾಲೆಯ ಆಟದ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಅಂದಾಜು ಮಾಡಿರಿ ಮೀಟರ್ಗಳಲ್ಲಿ. 1 ಮೀಟರ್ಗೆ 100 ಸೆಂಟಿಮೀಟರ್. ನಿಮ್ಮ ಶಾಲೆಯ ಉದ್ದನ ಅಂದಾಜು ಮಾಡಿ. ನಾನಿಲ್ಲಿ ಅಂದಾಜು ಮಾಡಿ 200 ಮೀಟರ್, ಅಗಲ 130 ಅಂತ ಬರೆದಿದ್ದೇನೆ. ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಸಂಖ್ಯೆಯನ್ನು ಅಂದಾಜು ಮಾಡಿರಿ. ಅಂದಾಜು ಮಾಡಿ ನಿಮ್ಮ ಶಾಲೆಯಲ್ಲಿ ಎಷ್ಟು ಪುಸ್ತಕಗಳಿರುತ್ತೆ ಆ ಗ್ರಂಥಾಲಯದ ಅಷ್ಟು ಪುಸ್ತಕನ ಬರಿಬೇಕು. ನಾನು 1600 ಅಂತ ಬರೆದಿದ್ದೇನೆ. ನಿಮ್ಮ ಶಾಲೆಯಲ್ಲಿ ಜರುಗುವ ರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸುವ ಜನರ ಸಂಖ್ಯೆಯನ್ನು ಅಂದಾಜಿಸಿ. ನಾನು 500 ಅಂತ ಬರೆದಿದ್ದೇನೆ. ನೀವು ನಿಮ್ಮ ಶಾಲೆಯಲ್ಲಿ ಅಂದಾಜಿಸಿ ಎಷ್ಟು ಜನ ಬರ್ತಾರೆ ನೋಡಿ ಬರಿಬೇಕು. ನೆಕ್ಸ್ಟ್ ನೋಡಿ ಚಟುವಟಿಕೆ 1.5. ಮುಂದಿನ ಸಂಖ್ಯೆಗಳ ಗುಣಲಬ್ಧವನ್ನು ಸಮೀಪದ 10ಕ್ಕೆ ಮತ್ತು ಸಮೀಪದ 100ಕ್ಕೆ ಅಂದಾಜಿಸಿರಿ. ನೋಡಿ, 1ನೇದು 63 × 215. ಇದನ್ನು ಗುಣಲಬ್ಧ ಮಾಡಿದಾಗ ಎಷ್ಟು ಬರುತ್ತೆ? 13,545. ಸಮೀಪದ 10ಕ್ಕೆ ಅಂದಾಜಿಸಿ ಅಂತಂದರೆ ಸಮೀಪದ 10 550, 13,550. ಸಮೀಪದ 100ಕ್ಕೆ 13,500. ಎರಡನೇದು 6 × 569. ಗುಣಲಬ್ಧ 3,414. ಇದರ 10ಕ್ಕೆ ಸಮೀಪದ 10ಕ್ಕೆ ಅಂದಾಜು ಮಾಡಿದಾಗ 3,410. ಸಮೀಪದ 100ಕ್ಕೆ ಅಂದಾಜು ಮಾಡಿದಾಗ 3,400. ನೆಕ್ಸ್ಟ್ ನೋಡಿ, ಮೂರನೇದು 49 × 34. ಗುಣಲಬ್ಧ 1,666. ಸಮೀಪದ 10ಕ್ಕೆ ಅಂದಾಜು ಮಾಡಿದಾಗ ನೋಡಿ 16. ಸಮೀಪದ 10 ಯಾವುದಿದೆ? 70. 1,670. 100ಕ್ಕೆ 1,700. ನೆಕ್ಸ್ಟ್ ನೋಡಿ ಚಟುವಟಿಕೆ 1.6. ಮಾದರಿ ನೋಡಿ ಕೊಟ್ಟಿರುವ ಭಾಗಾಕಾರ ಲೆಕ್ಕಗಳನ್ನು ಬಿಡಿಸಿರಿ. ಇಲ್ಲಿ ಮಾದರಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಉಳಿದ ಭಾಗಾಕಾರಗಳನ್ನು ಮಾಡಬೇಕು. ನೋಡಿ, ಎರಡನೇದು 3,036 / 6. 6 / 3,036. ನೋಡಿ, 6 × 5 30. 0 0 3 3 ಕಳೆದ್ರೆ 0. ನೆಕ್ಸ್ಟ್ ಯಾವುದು ಉಳಿತೆ? 3 ಉಳಿತೆ. ಅದನ್ನು ಇಳಿಸ್ಕೋಬೇಕು. 6 3ಕ್ಕಿಂತ ದೊಡ್ಡದಾಗಿರೋದರಿಂದ ಇಲ್ಲಿ 0 ಕೊಟ್ಟು 0 ತಗೊಂಡು ನೆಕ್ಸ್ಟು 3ಕ್ಕೆ 3. ನೆಕ್ಸ್ಟ್ ಉಳಿದಿರುವ ಸಂಖ್ಯೆ 6ಅನ್ನು ಇಲ್ಲಿ ಇಳಿಸ್ಕೋಬೇಕು. ಆವಾಗ 36 ಆಯಿತು. 6 ಒಳಗೆ 36 ಬರುತ್ತೆ. 6 6 36. 6 6 ಕಳೆದ್ರೆ 0. 3 3 ಕಳೆದ್ರೆ 0. ಎಷ್ಟು ಬಂತು? 506. ಅದೇ ರೀತಿ ಎರಡನೇದು ಈ ರೀತಿ ಎಲ್ಲ ಭಾಗಾಕಾರಗಳನ್ನು ನಾನು ಮಾಡಿದ್ದೇನೆ. ಅದೇ ರೀತಿ ನೋಡಿ ನೀವು ಮಾಡಿ. ನೆಕ್ಸ್ಟ್ ನೋಡಿ ಚಟುವಟಿಕೆ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸಿರಿ. ಫಸ್ಟ್ ಒನ್, ಕಟ್ಟಡದ ಸುತ್ತ ಕಾಂಪೌಂಡು ಕಟ್ಟಲು 8 ಜನ ಕೆಲಸಗಾರರಿಗೆ 5,200 ಗಳಿಗೆ ಗುತ್ತಿಗೆ ನೀಡಲಾಗಿದೆ. ಕೆಲಸ ಮುಗಿದ ನಂತರ ಎಲ್ಲರೂ ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ದೊರೆಯುವ ಹಣವೆಷ್ಟು? ನೋಡಿ, 8 ಜನ ಕೆಲಸಗಾರರು 7,200ಕ್ಕೆ ಗುತ್ತಿಗೆಯನ್ನು ನೀಡಲಾಗಿದೆ. ಒಬ್ಬರೊಬ್ಬರಿಗೆ ಎಷ್ಟು ಹಣ ಬರುತ್ತೆ ಅಂದರೆ 8ರಿಂದ 5,200 ಭಾಗಿಸ್ಬೇಕು. ಆವಾಗ ಇಲ್ಲಿ ನೋಡಿ, 8 6 48. 2ರಲ್ಲಿ 8 ಕಳೆಯೋಕ್ಕೆ ಬರಲ್ಲ, ಅವಾಗ ಕೈಲ ತೊಗೋಬೇಕು. 12ರಲ್ಲಿ 8 ಕಳೆದ್ರೆ 4 ಉಳಿತು. 5ರಲ್ಲಿ 5 ಕಳೆದ್ರೆ 0. ನೆಕ್ಸ್ಟ್ ಉಳಿದಿರೋದು ಯಾವುದು? 0ನ ಇಳಿಸ್ಕೋಬೇಕು. ಅವಾಗ 45. 8 5 40. 0 0. ನೆಕ್ಸ್ಟ್ ಉಳಿದಿರೋ 0 ಇಲ್ಲಿ ಬೆಳಗುಲ್ಲ, ಅವಾಗ ಇಲ್ಲಿ 0ನ ಹಚ್ಕೋಬೇಕು. ಎಷ್ಟಾಯಿತು? 650. ಒಬ್ಬೊಬ್ಬರಿಗೆ ಹಂಚಿಕೊಂಡರೆ ಒಬ್ಬರಿಗೆ ಬರುವ ರೊಕ್ಕ 650. ನೆಕ್ಸ್ಟ್ ನೋಡಿ, ರಮೇಶನು ತನ್ನ ತೋಟದಲ್ಲಿ ತೆಂಗಿನ ಗಿಡಗಳನ್ನು ನೆಡಲು ಪ್ರತಿಯೊಂದು ಗಿಡಕ್ಕೆ 12ರಂತೆ 6,420 ನೀಡಿದನು.
ಹಾಗಾದರೆ ನೆಟ್ಟ ತೆಂಗಿನ ಗಿಡಗಳ ಸಂಖ್ಯೆ ಕಂಡುಹಿಡಿಯಿರಿ. 12ರಿಂದ 6420 ಭಾಗಿಸ್ಬೇಕು. ನೋಡಿ, 12 60. 4ರಲ್ಲಿ 0 ಕಳೆದ್ರೆ 4 ಬರುತ್ತೆ. 6ರಲ್ಲಿ 6 ಕಳೆದ್ರೆ 0. ನೆಕ್ಸ್ಟ್ ಉಳಿದಿರೋಂಥ 2 ಇಲ್ಲಿ ಇಳಿಸ್ಕೋಬೇಕು. ಆವಾಗ 42 ಆಯಿತು. 12 42 ಬರಲ್ಲ. 12 36. 2ರಲ್ಲಿ 6 ಕಳೆಯೋಕ್ಕೆ ಬರಲ್ಲ. ಆವಾಗ ಏನು ಮಾಡಬೇಕು, ನಾವು ಕೈಲ ತೊಗೊಂಡು 12ರಲ್ಲಿ 6 ಕಳೆದ್ರೆ 6 ಉಳಿತು. 4ರಲ್ಲಿ 4 ಕಳೆದ್ರೆ 0. ನೆಕ್ಸ್ಟ್ ಉಳಿದಿರೋ 0ನ ಇಲ್ಲಿ ಹಚ್ಕೋಬೇಕು. ಆವಾಗ ಎಷ್ಟಾಯಿತು, 60 ಆಯಿತು. 12 60. 60ರಲ್ಲಿ 60 ಕಳೆದ್ರೆ 0. ಎಷ್ಟು ಬಂತು, 535. ಒಟ್ಟು ನೆಟ್ಟ ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು, 535. 535. ಅದೇ ರೀತಿ ನೆಕ್ಸ್ಟ್ ನೋಡಿ, 5 ಜನರ ಒಂದು ಕುಟುಂಬವು ಒಂದು ವರ್ಷಕ್ಕೆ 27,350 ಗ್ರಾಂ ಅಡುಗೆ ಎಣ್ಣೆ ಬಳಸುತ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಅಡುಗೆ ಎಣ್ಣೆ ಪ್ರಮಾಣ ಎಷ್ಟು? ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಎಣ್ಣೆ ಎಷ್ಟು? 27,350. 5 ಜನರ ಒಂದು ಕುಟುಂಬ. ಹಾಗಾಗಿ ನಾವೇನು ಮಾಡಬೇಕು, 5ರಿಂದ 27,350 ಭಾಗಿಸ್ಬೇಕು. ನೋಡಿ, 27, 5 5 25. 7ರಲ್ಲಿ 5 ಕಳೆದ್ರೆ 2, 2ರಲ್ಲಿ 2 ಕಳೆದ್ರೆ 0. ನೆಕ್ಸ್ಟ್ ಉಳಿದಿರೋಂಥ 3ನ ಇಲ್ಲೇ ಇಳಿಸ್ಕೋಬೇಕು. 23 ಆಯಿತು. 5 4 20. 3ರಲ್ಲಿ 0 ಕಳೆದ್ರೆ 3, 2ರಲ್ಲಿ 2 ಕಳೆದ್ರೆ 0. ನೆಕ್ಸ್ಟ್ ಉಳಿದಿರೋ 5ನ್ನು ಇಲ್ಲಿ ಹಚ್ಕೋಬೇಕು. ಆವಾಗ 35 ಆಯಿತು. 5 7 35. 0 0. ನೆಕ್ಸ್ಟ್ ಉಳಿದ 0, ಇಲ್ಲಿ ಒಂದು 0ನ ಹಚ್ಕೋಬೇಕು. ಎಷ್ಟು ಬಂತು, 5,470. ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಬಳಕೆಯಾಗುವ ಸರಾಸರಿ ಎಣ್ಣೆ ಎಷ್ಟು? 5,470 ಗ್ರಾಂ. ಈ ರೀತಿ ಸಮಸ್ಯೆಯನ್ನು ಬಿಡಿಸಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 1.7. ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಪರಸ್ಪರ ಪರಿವರ್ತನೆ. ಮುಂದಿನ ಉದಾಹರಣೆಗಳಲ್ಲಿ ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಗೆ ಪರಸ್ಪರ ಪರಿವರ್ತನೆ ಮಾಡಿರಿ. ನೋಡಿ, ಕ್ರಮ ಸಂಖ್ಯೆ, ಸಂಖ್ಯೆಗಳು, ಪದ್ಧತಿ, ಪದಗಳಲ್ಲಿ ವಿಸ್ತರಣೆ. ಇಲ್ಲಿ ಭಾರತೀಯ ಪದ್ಧತಿ, ಅಂತಾರಾಷ್ಟ್ರೀಯ ಪದ್ಧತಿ 2 ಥರ ನಾವು ಬರಿಬೇಕು. ಇಲ್ಲಿ ನೋಡಿ, ಭಾರತೀಯ ಪದ್ಧತಿ ಥರ ನಾವು ಮೊದಲು ಪಾಯಿಂಟನ್ನು ಹಾಕೋಬೇಕು. ಇಲ್ಲಿ ನೋಡಿ, 2 ಕೋಟಿ ಭಾರತೀಯ ಪದ್ಧತಿಯಲ್ಲಿ 2,54,37,675. ಇದೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 25,437,675. ಜಾಗ ಚಿಕ್ಕದಾಗಿರೋದರಿಂದ ಸಣ್ಣದಾಗಿ ಬರೆದಿದ್ದೀನಿ. ನಾನು ಓದಿರೋದನ್ನು ನೋಡಿ ನೀವು ಬರ್ಕೋಬೇಕು. ಇಲ್ಲಿ ನೋಡಿ, 2ನೇದು ಭಾರತೀಯ ಪದ್ಧತಿಯಲ್ಲಿ 50,90,96,482. ಇದನ್ನೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 509,796,482. ಇನ್ನು 3ನೇದು ಭಾರತೀಯ ಪದ್ಧತಿಯಲ್ಲಿ 75,46,984. ಇನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 7,546,984. ಈ ರೀತಿ ಬರಿಬೇಕು. ನೆಕ್ಸ್ಟ್ ನೋಡಿ, ಚಟುವಟಿಕೆ 1.8. ರೋಮನ್ ಪದ್ಧತಿ. ಈ ಮುಂದಿನ ಸಂಖ್ಯೆಗಳನ್ನು
ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ. ನಾವು ಮೊದಲು ಏನು ತಿಳ್ಕೊಬೇಕಪ್ಪ ಅಂದರೆ ಇಲ್ಲಿ LCDM ಇವು ಎಷ್ಟೆಷ್ಟು ಅಂತ ತಿಳ್ಕೊಬೇಕು. L ಅಂದರೆ 50, C ಅಂದರೆ 100, D ಅಂದರೆ 500, M ಅಂದರೆ 1000. ಗೊತ್ತಿದ್ದರೆ ನಾವು ಈಸಿಯಾಗಿ ಇದನ್ನು ಬರಿಬೋದು. ನೋಡಿ 49 ಇಲ್ಲಿ 49 ಹೆಂಗೆ ಬರಿಬೇಕು? XLIX. ನೆಕ್ಸ್ಟ್ 80 ಇಲ್ಲಿ ನೋಡಿ 80 ಅಂದರೆ L 50, 10 ಇದರೊಳಗೆ 55 ಯಾವುದು ಬರುತ್ತೆ? 80 LXXX. ಇನ್ನು 255. 1 C ಅಂದರೆ 100, 2 C ಅಂದರೆ 200. ಇನ್ನು 50ಕ್ಕೆ ಏನು ಬರುತ್ತೆ? LV. ಇದು 5, V ಅಂದರೆ 5. CCLV. 1936. 1000 ಅಂದರೆ ಏನು? M ಅಂದರೆ 1000. ಇಲ್ಲಿ 1000 ಇದೆ, ಒಂದು M ಬರಿಬೇಕು. ಇನ್ನು C ಅಂದರೆ 100. 9 ಎಷ್ಟಿದೆ? 9 MCM. ನೆಕ್ಸ್ಟ್ ನೋಡಿ 69 LXIX. 158 CLVII. 88. 594 OXLIV. 2345. 2000 ಅಂದರೆ ಇಲ್ಲಿ ಡಬಲ್ M ಅನ್ನು ಬರಿಬೇಕು. 300 ಅಂದರೆ 3 C. 1 Cಗೆ 100. ಇನ್ನು XLV. ಈ ರೀತಿ ರೋಮನ್ ಸಂಖ್ಯೆಯಲ್ಲಿ ಬರಿಬೇಕು. ನೆಕ್ಸ್ಟ್ ನೋಡಿ, ಈ ಮುಂದಿನ ರೋಮನ್ ಸಂಖ್ಯೆಗಳಿಗೆ ಹಿಂದೂ ಅರೇಬಿಕ್ ಸಂಖ್ಯೆಗಳನ್ನು ಬರೆಯಿರಿ. ರೋಮನ್ ಸಂಖ್ಯೆಗಳು 1 L ಅಂದರೆ 50, X ಅಂದರೆ 10, 10 = ಎಷ್ಟಾಯಿತು? 70. ನೋಡಿ ಡಬಲ್ C ಅಂದರೆ 1 Cಗೆ 100, ಡಬಲ್ Cಗೆ 200. ಇನ್ನು 1 2 3 3 X ಇದೆ ಅಂದರೆ 1ಕ್ಕೆ 10 ಅಂದರೆ 3ಕ್ಕೆ 30 ಪ್ಲಸ್ ಇದು 9. ಆ X ಅಂದರೆ 9, 239. ನೆಕ್ಸ್ಟ್ ನೋಡಿ ಡಬಲ್ M ಅಂದರೆ 1 Mಗೆ 1000, ಡಬಲ್ M ಅಂದರೆ 2000. 3 C ಇದೆ, 1 Cಗೆ 100 ಅಂತ ಅಂದರೆ 3 Cಗೆ 300. ಇನ್ನು L ಅಂದರೆ ಎಷ್ಟಂತ ಹೇಳಿದ್ದೆ? 50. ಇನ್ನು XX 1 Xಗೆ 10 ಆದರೆ X ಅಂದರೆ 10, X ಅಂದರೆ 2 X ಇದೆ 20 ಪ್ಲಸ್ ಇದು V ಅಂದರೆ 5 = ಎಷ್ಟಾಯಿತು? ಇದನ್ನು ಟೋಟಲ್ ಮಾಡಿದಾಗ 2375. ನಾನೇನು ಕಲಿತೆ? ನೋಡಿ ಸ್ತರ 1 ಸಂಖ್ಯೆಗಳನ್ನು ಹೋಲಿಸಿ ವಿಸ್ತರಿಸಬಲ್ಲೆ. ಹೌದು. 1ನೇದು 5394, 6392, 2325, 8976. ಈ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನೋಡಿ, ಅತಿ ಚಿಕ್ಕ ಸಂಖ್ಯೆ 2325. ನೆಕ್ಸ್ಟ್ ಅತ್ಯಂತ ದೊಡ್ಡ ಸಂಖ್ಯೆ 8976. 31495. ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ. 3 × 10,000 ಬಿಡಿ 10 100 1000 10,000. 3 10,000 ಸ್ಥಾನದಲ್ಲಿದೆ. ಇನ್ನು 1,000 ಸ್ಥಾನದಲ್ಲಿ 1 × 1000 ಪ್ಲಸ್ 4 100ರ ಸ್ಥಾನದಲ್ಲಿ 4 × 100 ಪ್ಲಸ್ 9 10ರ ಸ್ಥಾನದಲ್ಲಿಂದ 9 × 10 ಪ್ಲಸ್ 5 × 1. ಈ ರೀತಿ ವಿಸ್ತರಿಸಿ ಬರಿಬೇಕು. ಸ್ತರ 2 ಯಾವುದೇ ಸಂಖ್ಯೆಯನ್ನು ವಿವಿಧ ಸ್ಥಾನಗಳಲ್ಲಿ ಅಂದಾಜಿಸಬಲ್ಲೆ. ಹೌದು. 3 75,847 ಅಂದಾಜಿಸಿ. ಸಮೀಪದ 10ಕ್ಕೆ ಅಂದರೆ 47, 847 ಸಮೀಪದ 10ಕ್ಕೆ ಅಂದರೆ 75,850. ನೆಕ್ಸ್ಟ್ ನೋಡಿ ಸಮೀಪದ 100ಕ್ಕೆ ಅಂದಾಜಿಸಿ 75,800. ಸಮೀಪದ
10,000ಕ್ಕೆ ಅಂದಾಜಿಸಿ ಅಂದರೆ 80,000. ಸ್ತರ 3 ಬೇರೆ ಬೇರೆ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ವ್ಯಕ್ತಪಡಿಸಬಲ್ಲೆ. ಹೌದು. ನೆಕ್ಸ್ಟ್ ನೋಡಿ 4. ಈ ಸಂಖ್ಯೆಯನ್ನು ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿಯ ಪದಗಳಲ್ಲಿ ಬರೆಯಿರಿ. ಭಾರತೀಯ ಪದ್ಧತಿಯಲ್ಲಿ 2,31,45,678. ಅದನ್ನೇ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 23,145,678. 5ನೇದು 2,946 ರೋಮನ್ ಸಂಖ್ಯೆಯಲ್ಲಿ ಬರೆದಾಗ ನೋಡಿ 2,000 ಸ್ಥಾನದಿಂದ 1,000ಕ್ಕೆ 1 ಬರುತ್ತೆ, 2,000ಕ್ಕೆ 2 ಇನ್ನು CM 100ಕ್ಕೆ 900 CM XLVI. ಇದು 2,946. CXXV ಯನ್ನು ಹಿಂದೂ ಅರೇಬಿಕ್ ಸಂಖ್ಯೆಯಲ್ಲಿ ಬರೆದಾಗ 1X ಅಂದರೆ 100, 1C ಅಂದರೆ 100, 3CX ಅಂದರೆ 30 ಆಯಿತು. ಇದು 5 135. ನೆಕ್ಸ್ಟ್ ನೋಡಿ ಸ್ತರ 4 ವಿವಿಧ ಮೂಲ ಕ್ರಿಯೆಗಳ ಮೇಲಿನ ಸಂಖ್ಯೆಗಳನ್ನು ಬಿಡಿಸಬಲ್ಲೆ. ಹೌದು. 7ನೇದು 89,612 ಬಾಗ್ಲೆ 4. ಇಲ್ಲಿ ನೋಡಿ, ಇಲ್ಲಿ ಭಾಗಾಕಾರ ಮಾಡಿದ್ದೇನೆ. 4 7 8, 8ರಲ್ಲಿ 8 ಕಳೆದ್ರೆ 0. ನೆಕ್ಸ್ಟ್ ಯಾವುದು ಉಳಿತು? 9 ಇಳಿಸ್ಕೋಬೇಕು. 4 2 8, 9ರಲ್ಲಿ 8 ಕಳೆದ್ರೆ 1. ನೆಕ್ಸ್ಟ್ ಉಳಿದಂಥ 6 ಇಳಿಸ್ಕೊಂಡಾಗ 16 ಆಯಿತು. 4 4 16, 0 6ರಲ್ಲಿ 6 ಕಳೆದ್ರೆ 0, 1ರಲ್ಲಿ 1 ಕಳೆದ್ರೆ 0. ನೆಕ್ಸ್ಟ್ ಉಳಿದ 1 ಹಚ್ಕೋಬೇಕು. 1 ಚಿಕ್ಕದಾಗಿರೋದ್ರಿಂದ ಇಲ್ಲಿ 0 ಕೊಟ್ಟು 0ನ ತೊಗೊಂಡು 1ರಲ್ಲಿ 1ಕ್ಕೆ 0. ನೆಕ್ಸ್ಟ್ ಉಳಿದಿರುವ ಸಂಖ್ಯೆ 2 ಹಚ್ಕೋಬೇಕು. ಅವಾಗ 12 ಆಯಿತು. 4 3 12 ಭಾಗಿಸಿದಾಗ ಎಷ್ಟು ಬರುತ್ತೆ? 22,403. 8ನೇದು ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯವು ನಿಮಿಷಕ್ಕೆ 78 ಸಾರಿ ಬಡಿದುಕೊಂಡರೆ 1 ತಿಂಗಳಿಗೆ ಎಷ್ಟು ಸಾರಿ ಬಡಿದುಕೊಳ್ಳುತ್ತದೆ? ನೋಡಿ, 1 ನಿಮಿಷಕ್ಕೆ 78 ಸಾರಿ ಅಂದರೆ 1 ಗಂಟೆಗೆ ಎಷ್ಟು ನಿಮಿಷ ಇರುತ್ತೆ? 60 ನಿಮಿಷ. ಆವಾಗ ನಾವು 70 × 60 ಮಾಡ್ಕೋಬೇಕು. ಎಷ್ಟು ಬಂತು? 4,680 ಆಯಿತು. ನೋಡಿ, 1 ದಿನಕ್ಕೆ ಎಷ್ಟು ಗಂಟೆಗಳಿರುತ್ತೆ? 24 ಗಂಟೆಗಳು. 1 ಗಂಟೆಗೆ 4,680 ಸಾರಿ ಬಡಿದುಕೊಳ್ಳುವ ಮನುಷ್ಯನ ಹೃದಯ 24 ಗಂಟೆಗೆ ಎಷ್ಟು ಬಡಿದುಕೊಳ್ಳುತ್ತದೆ ಅಂತ ತಿಳ್ಕೊಬೇಕಾದ್ರೆ ನಾವೇನು ಮಾಡಬೇಕು? 4,680ಕ್ಕೆ 24ರಿಂದ ಗುಣಿಸ್ಬೇಕು. ಆವಾಗ ಎಷ್ಟು ಬರುತ್ತೆ? 1,12,320. ಇದು ಎಷ್ಟು? 1 ದಿನಕ್ಕೆ ಮನುಷ್ಯನ ಹೃದಯ ಬಡಿದುಕೊಳ್ಳುವುದು. ಇನ್ನು ನಮಗೇನು ಬೇಕು? 1 ತಿಂಗಳಿಗೆ ಎಷ್ಟು ಸಾರಿ ಬಡಿದುಕೊಳ್ಳುತ್ತೆ ಅನ್ನೋದು ಬೇಕು. 1 ತಿಂಗಳಿಗೆ ಸಾಮಾನ್ಯವಾಗಿ ಎಷ್ಟು ದಿನಗಳಿರುತ್ತವೆ? 30 ದಿನಗಳು. ಆವಾಗ ನಾವು 1 ದಿನದ ಹೃದಯ ಬಡಿತವನ್ನು 30 ದಿನಗಳಿಗೆ ಗುಣಿಸ್ಬೇಕು. 1,12,320 × 30 33,69,600. ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯವು 1 ತಿಂಗಳಿಗೆ ಎಷ್ಟು ಸಾರಿ ಬಡಿದುಕೊಳ್ಳುತ್ತದೆ ಅಂದ್ರೆ 33,69,600. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇಲ್ಲಿಗೆ ಶೀರ್ಷಿಕೆ 1 6ನೇ ತರಗತಿ ಸಂಖ್ಯೆಗಳನ್ನು ತಿಳಿಯುವುದು ಅಧ್ಯಾಯ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ.